ಕಲಬುರಗಿ ಮಹಾನಗರ ಪಾಲಿಕೆಯಲ್ಲಿ ಒಂದಿಲ್ಲೊಂದು ವಿವಾದಗಳ ಮೂಲಕ ಸುದ್ದಿಯಾಗ್ತಲೇ ಇದೆ. ಇದೀಗ ಚೆಕ್ ಗೋಲ್ಮಾಲ್ ಪ್ರಕರಣದಲ್ಲಿ ಸುದ್ದಿಯಾಗಿದ್ದು, ಪಾಲಿಕೆ ಚೆಕ್ಗಳಿಂದ ಮತ್ತೊಬ್ಬರ ಖಾತೆಗೆ ಹಣ ಜಮಾ ಮಾಡಲಾಗಿದೆ ಎಂಬ ಆರೋಪ ಕೂಡ ಕೇಳಿಬಂದಿದೆ. ಹೌದು, ಕಲಬುರಗಿ ಮಹಾನಗರ ಪಾಲಿಕೆ ಆಯುಕ್ತರ ನಕಲಿ ಸಹಿ ಮಾಡಿ 1.32 ಕೋಟಿ ಹಣ ಡ್ರಾ ಮಾಡಿರುವ ಆರೋಪ ಕೇಳಿಬಂದಿದ್ದು, ಕುಡಿಯುವ ನೀರಿನ ಯೋಜನೆಗೆ ಸಂಬಂಧಿಸಿದ ವ್ಯವಹಾರಕ್ಕಾಗಿ ಬಳಸಲಾಗುತ್ತಿದ್ದ ಹಣ ಗೋಲ್ಮಾಲ್ ಮಾಡಲಾಗಿದೆ. ಇಂಡಿಯನ್ ಬ್ಯಾಂಕ್ನಲ್ಲಿ ಪಾಲಿಕೆಯ ಆಯುಕ್ತರ ಹೆಸರಿನಲ್ಲಿರುವ ಖಾತೆಯ ಮಹಾನಗರ ಪಾಲಿಕೆಯ ಚೆಕ್ ಬುಕ್ ಮುಖಾಂತರ ಹಣ ಡ್ರಾ ಮಾಡಲಾಗಿದೆ. ಚೆಕ್ ಬುಕ್ ಕಳ್ಳತನ ಮಾಡಿ ಪಾಲಿಕೆ ಆಯುಕ್ತರ ನಕಲಿ ಸಹಿ, ಪಾಲಿಕೆಯ ನಕಲಿ ಸೀಲ್ ಬಳಸಿ ಹಣ ಡ್ರಾ ಮಾಡಲಾಗಿದೆ. ಇನ್ನು ಚೆಕ್ ಸಂಖ್ಯೆ 351903 ಮೂಲಕ 36,56,440 ಹಣ ವಾಜಿದ್ ಇಮ್ರಾನ್ ಖಾತೆಗೆ ಜಮಾ ಮಾಡಿದ್ದು, ಚೆಕ್ ಸಂಖ್ಯೆ 351904 ಮೂಲಕ 46,37,157 ಹಣ ಅಹಮದ್ ಅಬ್ದುಲ್ ಸಯ್ಯದ್ ರಿಜ್ವಾನ್ ಖಾತೆಗೆ ಜಮಾ ಮಾಡಲಾಗಿದೆ. ಇನ್ನು ಚೆಕ್ ಸಂಖ್ಯೆ 351905 ಮೂಲಕ 49,47,511 ಹಣ ಮಿರ್ಜಾ ಆರಿಫ್ ಬೇಗ ಖಾತೆಗೆ ಜಮಾವಾಗಿದೆ. 3 ಚೆಕ್ಗಳ ಮೂಲಕ ಮೂವರ ಖಾತೆಗೆ ಒಟ್ಟು 1,31,36,308 ಹಣ ಜಮಾವಣೆಯಾಗಿದೆ. ಇನ್ನು ಮೂವರ ಹೆಸರಿಗೆ ಹಣ ಜಮಾ ಹಾಗೂ ಡ್ರಾ ಮಾಡಿಕೊಂಡ ಬಗ್ಗೆ ಮಾಹಿತಿ ಪಡೆದ ಪಾಲಿಕೆ ಉಪ ಆಯುಕ್ತ RP ಜಾಧವ್ ಅವರು ಬ್ಯಾಂಕ್ ವ್ಯವಸ್ಥಾಪಕರಿಂದ ಮಾಹಿತಿ ಪಡೆದು 2 ಚೆಕ್ನ ಹಣ ವಾಪಸ್ ಪಡೆದಿದ್ದಾರೆ. 2 ಚೆಕ್ ಜಮಾ ಆದ ಬ್ಯಾಂಕ್ನೊಂದಿಗೆ ಪತ್ರ ಬರೆದು 95,79,000 ಹಣ ವಾಪಸ್ ಪಡೆದ ಪಾಲಿಕೆ ಅಧಿಕಾರಿಗಳು ಇನ್ನೊಂದು ಚೆಕ್ 36,56,688 ಹಣವನ್ನು ಬಳಕೆ ಮಾಡಿಕೊಂಡಿರುವ ಕುರಿತು ಆರೋಪಿಸಿದ್ದಾರೆ. ಒಂದು ಚೆಕ್ ಬ್ಯಾಂಕ್ ಮ್ಯಾನೇಜರ್ ನಮಗೆ ಫೋನ್ ಮಾಡಿ ಕೇಳಿದ್ರು, ನಮ್ಮ ಅಕೌಂಟ್ ಸೆಕ್ಷನ್ಗೆ ಈ ರೀತಿ ಒಂದು ಚೆಕ್ ಬಂದಿದೆ, ನೀವೇನಾದರೂ ಇಶ್ಯೂ ಮಾಡಿದ್ದೀರಾ ಅಂತ ಕೇಳಿದರು. ನಾವು ಒಂದು ಸ್ವಲ್ಪ ವೆಯ್ಟ್ ಮಾಡಿರಿ, ನಾವು 1 ಅವರ್ ಟೈಮ್ ಕೊಡ್ರಿ, ನಾವು ವೆರಿಫಿಕೇಷನ್ ಮಾಡಿ ಹೇಳ್ತೀವಿ ಅಂತಂದೆ ನಾನು. ಆ ವೆರಿಫಿಕೇಷನ್ ಮಾಡಿದಾಗ ಆ ವ್ಯಕ್ತಿಗೆ ನಾವು ಯಾವುದೇ ವರ್ಕ್ ಆಗಲಿ ಅಥವಾ ಬೇರೆ ಉದ್ದೇಶದಿಂದ ಅವನಿಗೆ ಚೆಕ್ ಇಶ್ಯೂ ಮಾಡಿದ್ದು ಇದ್ದಿದ್ದಿಲ್ಲ. ಇರಲಾರ್ದಂಗೆ ನಾನು ಅವರಿಗೆ ಬ್ಯಾಂಕ್ ಮ್ಯಾನೇಜರ್ಗೆ ಇದು ಚೆಕ್ ಹೆಲ್ಡಪ್ ಮಾಡಿರಿ, ನಮ್ಮ ಕಡೆಯಿಂದ ಇಶ್ಯೂ ಆಗಿಲ್ಲ ಅಂತ ನಾನು ಹೇಳಿದೆ. ಆಮೇಲೆ ಮರುದಿವಸ ಒಂದು ಚೆಕ್ಕು ಬಂದಿದೆ 49 ಲ್ಯಾಕದ್ದು. ಅದನ್ನು ಅವ್ರು ಕೇಳಿದರು, ಇಲ್ಲ ಸರ್ ಇದೊಂದು ಬಂದಿದೆ ಅಂತಂದರು, ಅದನ್ನು ಹೆಲ್ಡಪ್ ಮಾಡಿರಿ ಅಂತ ಹೇಳಿದ್ವಿ. ಆ ನಂತರ ನಾವು ಆ ಅಕೌಂಟನ್ನು ಚೆಕ್ ಮಾಡಿದಾಗ ಆ ಅಕೌಂಟದ್ದು ಚೆಕ್ ಬುಕ್ ಮಹಾನಗರ ಪಾಲಿಕೆಯಿಂದ ಗಾಯವಾಗಿದೆ. ಆನಂತರ ಆ ಚೆಕ್ ಬುಕ್ದಿಂದಲೇ ಒಂದು ಚೆಕ್ಕು ಆಲ್ರೆಡಿ ವಿಡ್ರಾ ಆಗಿಬಿಟ್ಟಿದೆ, ಒಂದು 15 ಡೇಸ್ ಬ್ಯಾಕೆ. ಅದು 35 lakhs ಸಮಥಿಂಗ್ ಇದೆ, ಅದು ಡ್ರಾ ಆಗಿ ಹೋಗ್ಬಿಟ್ಟಿದ್ದು. ಆನಂತರ ಈ ಅಕೌಂಟಿಂದ ಯಾವ ರೀತಿ ಆಯಿತು ಅಂತ ನಾವು ವೆರಿಫಿಕೇಷನ್ ಮಾಡಿದಾಗ ಅದು ಆ್ಯಕ್ಚುಲಿ DD ಜಮಾ ಆಗಿದ್ದು ಏರ್ಟೆಲ್ ಕಂಪನಿಯಿಂದ ರೋಡ್ ಡಿಗ್ಗಿಂಗ್ ಸಲುವಾಗಿ ನಮ್ಮದೆಲ್ಲ ಆನ್ಲೈನೇ ಇದೆ. ಈಗ ಆನ್ಲೈನೇ ಪೇಮೆಂಟ್ ಮಾಡ್ಬೋದಾಗಿತ್ತು ಅವರು, ಆದರೆ ಅವರು DD ತಂದು ಯಾವುದೋ ಒಂದು ಅನ್ನೋನ್ ಅಕೌಂಟ್ಗೆ, ಆ ಅಕೌಂಟ್ ಕನ್ಸರ್ನ್ ಇಲ್ಲಾರ್ದ ಅಕೌಂಟ್ಗೆ ಅದನ್ನು ಜಮಾ ಮಾಡಿದ್ದಾರೆ. ಜಮಾ ಮಾಡಿ ಮಹಾನಗರ ಪಾಲಿಕೆಯಿಂದ ಆ ಚೆಕ್ ಬುಕ್ಕನ್ನು ಇಲ್ಲಿಗೆ ಅಕೌಂಟ್ ಸೆಕ್ಷನಿಂದ ಗಾಯಬ್ ಮಾಡಿ ಆ ಕಮಿಷನರ್ದು ಸೈನನ್ನು ಫ್ರಾಡ್ ಮಾಡಿ ಕೇಸಿಂದ 3 ಚೆಕ್ಗಳನ್ನು ಬರೆದಿದ್ದಾರೆ. ಆ 3 ಚೆಕ್ದಲ್ಲಿ 1 ಚೆಕ್ಕು ವಿಡ್ರಾ ಆಗಿದೆ, 2 ಚೆಕ್ ಹೆಲ್ಡಪ್ ಮಾಡಿದ್ವಿ. ನಮ್ಮ ಇಂಡಿಯನ್ ಬ್ಯಾಂಕಲ್ಲಿ ಅಕೌಂಟ್ ಇತ್ತು, ಅದು ಆ್ಯಕ್ಚುಲಿ 24/7 ವಾಟರ್ ಸಪ್ಲೈ ಸಂಬಂಧ ತೆಗೆದಿದ್ದು ಅದು ಅಕೌಂಟ್, ಅದು ಆ ಅಕೌಂಟಿಗೆ ಜಮಾ ಮಾಡಿದ್ದಾರೆ. ಅಲ್ಲಿಂದ ಹಣ ಚೆಕ್ ಬುಕ್ ಗಾಯಬ್ ಮಾಡಿ ಆ ಚೆಕ್ ಬುಕ್ಕನ್ನು ಕಮಿಷನರ್ ಫ್ರಾಡ್ ಸೈನ್ ಮಾಡಿ ಕೇಸಿಂದ ಅಪ್ಲೈ ಮಾಡಿದ್ದಾರೆ. ವಾಜಿದ್ ಇಮ್ರಾನ್ ಅಂಥೇಳಿ ಅವ್ರ ಹೆಸರಲ್ಲೇ 36,56,640 ರೂಪಾಯಿದು ಚೆಕ್ಕು ಡ್ರಾ ಆಗಿದೆ. ಆನಂತರ ಮೊಹಮ್ಮದ್ ಅಬ್ದುಲ್ ಸಯೀದ್ ಅಂಥೇಳಿ ಅವ್ರ ಹೆಸರಲ್ಲೇ 46,32,157 ರೂಪಾಯಿದು ಅದು ಚೆಕ್ಕು ಹೆಲ್ಡಪ್ ಆಗಿದೆ. ಆನಂತರ ಮಿರ್ಜಾ ಆರಿಫ್ ಬೇಗ್ ಅಂಥೇಳಿ ಅವ್ರ ಹೆಸರಲ್ಲೇ 49,47,511 ಈ ಚೆಕ್ನು ಹೆಲ್ಡಪ್ ಆಗಿದೆ. ಈ 3 ಜನ ಒಬ್ಬರು ಯಾರು ಕಾಂಟ್ರಾಕ್ಟ್ ಮಾಡ್ತಿದ್ರು ಅಂತ ಹೇಳ್ತಾ ಇದ್ದಾರೆ, ಹಿಂದೊಮ್ಮೆ ಕಾಂಟ್ರಾಕ್ಟ್ ಮಾಡ್ತಿದ್ರು ಅಂತ ಹೇಳ್ತಾ ಇದ್ದಾರೆ. ಅದರ ಸಂಬಂಧ ನಾವು ಏನಿದೆ, ಯಾರು ಕಾರ್ಪೊರೇಷನ್ನಿಂದ ಇನ್ವಾಲ್ವ್ಮೆಂಟ್ ಯಾರ್ದಿದೆ ಅಂತ ಮಾಡಲಿಕ್ಕೆ FIR ಮಾಡಿದೆ. ಈಗ ಚೆಕ್ ಬುಕ್ ನಮ್ಮೊಬ್ಬರು ಕೇಸ್ ವರ್ಕರು, ಅವನು ಚೆಕ್ ಬುಕ್ ಕಸ್ಟಡಿ ಏನಿದ್ದ ಅವನಿಗೆ ಸೆಕ್ಷನ್ ಇತ್ತು. ಈಗ ಅವನಿಗೆ ಎನ್ಕ್ವೈರಿ ಮಾಡಿದರೆ ಅವನು ನನಗೆ ಯಾರು ಹ್ಯಾಂಡ್ ಓವರ್ ಮಾಡಿದ್ರು ಚಾರ್ಜು ಅವನು ಚೆಕ್ ಬುಕ್ಕೇ ಕೊಟ್ಟಿದ್ದಿಲ್ಲ ಅಂತ ಅವನು ಹೇಳ್ತಾ ಇದ್ದಾನೆ. ಅದಕ್ಕೆ ಹಿಂದಿನ ಒಂದು ಪ್ಲಸ್ ಈಗಿದ್ದ ಒಂದು ಇಬ್ಬರದು ಹೆಸರು FIRದಲ್ಲೇ ಹಾಕಿದ್ದೀವಿ. ಅದನ್ನು ಪೊಲೀಸ್ ವೆರಿಫಿಕೇಷನ್ ಆದಮೇಲೆ ಗೊತ್ತಾಗುತ್ತೆ. ಅವನಿಗೆ ಸೋಕಾಸ್ ನೋಟಿಸ್ ಇಶ್ಯೂ ಮಾಡಿದ್ದೀವಿ. ಯಾರು ಚೆಕ್ಕು ಮೇಂಟೈನ್ ಮಾಡ್ತಾಯಿದ್ರು ಚೆಕ್ ಬುಕ್ಕನ್ನು, ಅವರಿಗೆ ಸೋಕಾಸ್ ನೋಟಿಸ್ ಇಶ್ಯೂ ಮಾಡಿದ್ದೀವಿ. ಅವ್ರ ಕಡೆಯಿಂದ ರಿಪ್ಲೈ ತೊಗೊಂಡು ಮುಂದಿನ ಆ್ಯಕ್ಷನ್.
ಇಲ್ಲ, ಆ್ಯಕ್ಚುಲಿ ಪೊಲೀಸ್ ವೆರಿಫಿಕೇಷನ್ ಆದಮೇಲೆ ಗೊತ್ತಾಗುತ್ತೆ. ನಾವು ಯಾರ್ದು ರೋಲ್ ಆದ ಇಲ್ಲ ಹೆಂಗೆ ಆ ರೀತಿ ಹೇಳಕ್ಕೆ ಬರಲ್ಲ. ಆ್ಯಕ್ಚುಲಿ ವೆರಿಫಿಕೇಷನ್ ಆದಮೇಲೆ ಗೊತ್ತಾಗುತ್ತೆ ಯಾರ್ದಿದೆ. ಇನ್ನು ಈ ಕುರಿತು ವಾಜಿದ್ ಇಮ್ರಾನ್, ಮೊಹಮ್ಮದ್ ಅಬ್ದುಲ್ ಸಯೀದ್ ರಿಜ್ವಾನ್ ಹಾಗೂ ಮಿರ್ಜಾ ಆರಿಫ್ ಬೇಗ್ ವಿರುದ್ಧ ನಗರದ ಬ್ರಹ್ಮಪುರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ.